ಸಕ್ಕರ ಕಾಣ್ತಿರಲ್ಲ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಾಕೊಂಡ್ರೆ ಏನು ಗೊತ್ತಾ, ಮಾತಾಡಂಗಿಲ್ಲ. ಐ ಥಿಂಕ್ ಇದಕ್ಕೆ 250 350 ರುಪೀಸ್ ಏನೋ ಕೊಟ್ಟಿದ್ದೆ ಈ ಸೀರೆಗೆ. ಸತ್ರ ಹಿಂಗೆ ಯಾಕೋ ಹೀಟಿಂಗ್ ಟೂಲ್ಸ್ ಬಳಸಬೇಕು ಅಂತಲೇ ಅನ್ನಿಸ್ತಾ ಇಲ್ಲ ಇವತ್ತು. ಬೇಗ ಬೇಗ ಖಾಲಿ ಆಗುತ್ತೆ ಗೊತ್ತಾ. ಈ ಮ್ಯಾಂಗೋ ತಿಂತಾ ಇದ್ದೀನಿ ಗೈಸ್, ಈ ಥರ ಪಿಂಪಲ್ ಆಗಿಬಿಟ್ಟಿದೆ. ಶೇಮ್ಲೆಸ್ ಅಂತ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋ ವಿಶೇಷ ಏನಪ್ಪ ಅಂತ ಅಂದರೆ, ನಾನು ಆಚೆ ಹೋಗ್ತಾ ಇದ್ದೀನಿ. ಒಂದು ಫಂಕ್ಷನ್ ಇತ್ತು, ಅದಕ್ಕೆ ನಾನು ಸೀರೆ ಉಟ್ಕೊಂಡಿದ್ದೀನಿ. ಇದು ಎಷ್ಟು ವರ್ಷ ಹಿಂದೆ ತೊಗೊಂಡಿದ್ದು ಗೊತ್ತಾ. ನಾನು ಸ್ಟಾರ್ಟಿಂಗ್ ಟಿಕ್ಟಾಕ್ ಮಾಡ್ತಿದ್ನಲ್ಲ, ಆವಾಗ ಒಂದು ಆನ್ಲೈನಲ್ಲೋ ಅಥವಾ ಆಫ್ಲೈನಲ್ಲೋ ಗೊತ್ತಿಲ್ಲ, ಐ ಥಿಂಕ್ ಇದಕ್ಕೆ 250 350 ರುಪೀಸ್ ಏನೋ ಕೊಟ್ಟಿದ್ದೆ ಈ ಸೀರೆಗೆ. ನನಗೆ ಇನ್ನೂ ನೆನಪಿದೆ. ಆ್ಯಂಡ್ ಇದರಲ್ಲಿ ನಾನು ವೀಡಿಯೋಸ್ ಕೂಡ ಮಾಡಿದ್ದೆ. ಆ್ಯಂಡ್ ಇವಾಗ ತುಂಬ ವರ್ಷ ಆಯ್ತಲ್ಲ ಹಾಕೊಂಡಲ್ಲ ಅಂತ ಇವಾಗ ಹಾಕ್ಕೊಂಡಿದ್ದೀನಿ. ಆಮೇಲೆ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಇವಾಗ ಮೇಕಪ್ ಮಾಡಬೇಕು. ಆ್ಯಂಡ್ ಮೇಕಪ್ ಮಾಡ್ತಾ ಮಾಡ್ತಾ ನಿಮಗೂ ಗೊತ್ತಾಗುತ್ತೆ ಯಾವ ಥರ ಮೇಕಪ್ ಮಾಡ್ಕೊಳ್ಳೋದು. ಆ್ಯಂಡ್ ಕ್ವಿಕ್ಕಾಗಿ ಒಂದು ಸ್ವಲ್ಪ ಪ್ರಾಡಕ್ಟ್ಸಲ್ಲಿ ಸೊ ತುಂಬ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ ನಾನು ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂತ. ಇವತ್ತು ಎಲ್ಲ ತಿಳಿಸ್ಕೊಡ್ತೀನಿ. ಆ್ಯಂಡ್ ಈ ಪ್ರಾಡಕ್ಟ್ಸ್ ಲಿಂಕ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಿಮಗೆ ಜಸ್ಟ್ ಲಿಂಕ್ ಗೊತ್ತಿದ್ರೆ ಸಾಕು, ಅದು ಡೀಟೇಲ್ಸ್ ಎಲ್ಲ ಬರುತ್ತೆ. ಆ್ಯಂಡ್ ಫಸ್ಟಿಗೆ ನಾನು ಈ ಲಿಪ್ ಮಾಸ್ಕ್ ಹಾಕ್ಕೊಂಡಿದ್ದೆ. ಇದ್ರ ಬಗ್ಗೆ ನಾನು ಹೇಳಬೇಕು, ತುಂಬ ಜನ ಕೇಳಿದ್ರಿ. ಒಂದೊಂದು 4-5 ಡೇಸ್ ಹಿಂದೆ ಹಾಕಿದ್ದೆ. ಇದು ಹೇಗೆ ಅಂದರೆ ಲಿಪ್ ಹೈಡ್ರೇಷನ್ ಆಗುತ್ತೆ, ಒಂಥರ ಪಿಂಕ್ ಸಾಫ್ಟಾಗಿ ಆಗುತ್ತೆ. ಸೊ ಅದಕ್ಕೆ ನಾನು ಇದನ್ನ ಯೂಸ್ ಮಾಡ್ತೀನಿ. ನಂಗೆ ಇದ್ರ ಬಾಕ್ಸ್ ತುಂಬಾ ಇಷ್ಟ. ಇದರಲ್ಲಿ ಒಂದು 30-40 ಇರುತ್ತೆ ಗೈಸ್. ನನಗೊಂದು ವರ್ಷ ಬಂದಿದೆ ಇದು. ಜಾಸ್ತಿ ಹಾಕಲ್ಲ, ಯಾವಾಗಾದರೂ ಹೈಡ್ರೇಷನ್ ಬೇಕು, ಚೆನ್ನಾಗಿ ಕಾಣಬೇಕು, ಈವೆಂಟ್ಸು ಫಂಕ್ಷನ್ ಇದ್ದಾಗ ಮಾತ್ರ ಇದನ್ನ ಯೂಸ್ ಮಾಡ್ತೀನಿ. ಸೊ ಇದನ್ನು ಹಾಕ್ಕೊಂಡ್ರೆ ಏನು ಗೊತ್ತಾ, ಮಾತಾಡೋಂಗಿಲ್ಲ. ನೋಡಿ ಚೆನ್ನಾಗಿ ಹೈಡ್ರೇಷನ್ ಆಗಿದೆ, ಪಿಂಕಾಗಿ. ಅದಕ್ಕೆ ನನಗಿಷ್ಟ. ಸೊ ಈ ಲಿಂಕ್ ಹಾಕಿರ್ತೀನಿ. ನಾನು ಫೇಸ್ ವಾಶ್ ಆಗಿದೆ. ನನ್ನ ಫೇಸ್ ವಾಶ್ ಬಂದು ಎಥಿಕ್ಲು, ನನ್ನ ಫೇವ್ರೆಟ್. ಎಲ್ಲ ವೀಡಿಯೋದಲ್ಲೂ ತೋರಿಸಿದ್ದೀನಿ, ಈ ವಿಡಿಯೋದಲ್ಲೂ ತೋರಿಸ್ತೀನಿ. ಯಾಕೋ ಚೇಂಜ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಸೊ ನೋಡೋಣ, ಚೇಂಜ್ ಮಾಡಿದಾಗ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಸೊ ಸದ್ಯಕ್ಕೆ ನಾನು ಇದನ್ನ ಯೂಸ್ ಮಾಡ್ತಾಯಿದ್ದೀನಿ ಗೈಸ್. ನಾನಿವತ್ತು ಟೋನರ್ ಹಾಕ್ತಿಲ್ಲ, ಡೈರೆಕ್ಟ್ ಮಾಯ್ಶ್ಚರೈಸರ್ ಹಾಕ್ತಾಯಿದ್ದೀನಿ. ಇದು ಬಂದುಬಿಟ್ಟು ಎಮೋಲಿನ್ ಅಂತ. ಆಲ್ರೆಡಿ ಖಾಲಿ ಆಗಿದೆ, ಇನ್ನೊಂದು ಸ್ವಲ್ಪ ಇದೆ ತಗೋಬೇಕು. ಆಚೆ ಹೋಗಿದಾಗ ತಗೊಳ್ಳೋಣ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ಬೇಗ ಬೇಗ ಖಾಲಿ ಆಗುತ್ತೆ ಗೊತ್ತಾ. ನನಗೆ ಒಂದು ಪ್ಯಾಕೆ ಎಷ್ಟು ಒಂದು 30 ಡೇಸು ಬರಲ್ಲ ಅನಿಸುತ್ತೆ ಗೈಸ್. 18 to 20 ಡೇಸ್ ಬರುತ್ತೆ ಅಷ್ಟೆ. ಅಂದರೆ ನನ್ನದು ಡ್ರೈ ಸ್ಕಿನ್ ಅಲ್ಲ, ನಾನು ಜಾಸ್ತಿ ಅಪ್ಲೈ ಮಾಡೋದೇ ಮಾಯ್ಶ್ಚರೈಸರ್. ನಾನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತಿದ್ದೆ, ಇವಾಗಂತೂ ಡಬಲ್ ಮಾಯ್ಶ್ಚರೈಸರ್ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ. ಅಂದರೆ ಯಾವಾಗ ಫೇಸ್ ವಾಶ್ ಮಾಡ್ತೀನಿ ಅವಾಗೆಲ್ಲ ಯೂಸ್ ಮಾಡ್ತೀನಿ ನಾನು. ಫೇಸ್ ಹಾಗೆ ಡ್ರೈ ಆಗಿ ಬಿಡೋದೇ ಇಲ್ಲ. ಈ ಎಲ್ಲ ಸ್ಕಿನ್ ಟೈಪಿಗೂ ಆಗುತ್ತೆ ಈ ಒಂದು ಮಾಯ್ಶ್ಚರೈಸರ್. ನಾನು ಇದೊಂದು 6 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ಕಾಂಬಿನೇಷನ್ ಸ್ಕಿನ್, ಆಯಿಲಿ ಸ್ಕಿನ್, ಡ್ರೈ ಸ್ಕಿನ್, ಇಷ್ಟು ಸ್ಕಿನ್ನಿಗೂ ಆಗುತ್ತೆ. ಬಟ್ ಡ್ರೈ ಸ್ಕಿನ್ನಿಗೆ ಡಬಲ್ ಮಾಯ್ಶ್ಚರೈಸರ್ ಹಾಕಿದ್ರೆ ಕರೆಕ್ಟ್ ಆಗುತ್ತೆ. ಇವಾಗ ಲನೇಜ್ ಅವ್ರದ್ದು ಲಿಪ್ ಸ್ಲೀಪಿಂಗ್ ಮಾಸ್ಕ್ ಹಾಕ್ತಾಯಿದ್ದೀನಿ, ಇನ್ನೂ ಸ್ವಲ್ಪ ಹೈಡ್ರೇಟ್ ಆಗೋಕ್ಕೆ. ನಾನು ಇವಾಗ ಸನ್ಸ್ಕ್ರೀನ್ ಮಿಸ್ ಮಾಡೋದೇ ಬೇಡ, ಹೊರಗೆ ಹೋಗ್ತಾಯಿದ್ದೀನಿ. ನಾನು ಕ್ವೆಂಚ್ ಯೂಸ್ ಮಾಡ್ತಾಯಿದ್ದೀನಿ. SPF 50 PA+++++ ಇದೆ. ನನ್ನ ಫೇವ್ರೆಟ್ ಇದು ಖಾಲಿ ಆಗ್ತಾಯಿದೆ. ಇನ್ನೊಂದು 2 ತಿಂಗಳು ಅನಿಸುತ್ತೆ ಅಷ್ಟೇ ಈ ಸನ್ಸ್ಕ್ರೀನ್ ಯೂಸ್ ಮಾಡೋದು. ಅದಾದಮೇಲೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ, ಯಾರು ಯೂಸ್ ಮಾಡಲ್ಲ, ಒಂದೊಂದು ಸರಿ ಯೂಸ್ ಮಾಡ್ತೀವಿ ಅಷ್ಟೇ. ಸೊ ಜಾಸ್ತಿ ಸನ್ಸ್ಕ್ರೀನ್ ಹಾಕ್ಕೊಳ್ಳಿ, ಬಿಸಿಲು ಸಿಕ್ಕಾಪಟ್ಟೆ ಇದೆ. ಬಟ್ ಏನೇ ಹಾಕಿದ್ರು 3 hours ಒನ್ಸ್ ಹಾಕಲೇಬೇಕು.
ಆ್ಯಂಡ್ ಇವಾಗ ನಾನು ಕರೆಕ್ಟರ್ ಯೂಸ್ ಮಾಡ್ತಿದ್ದೀನಿ ಗೈಸ್. ಇಲ್ಲಿ 2 ಕರೆಕ್ಟರ್ನ ಯೂಸ್ ಮಾಡ್ತೀನಿ, ಒಂದು ಡಾರ್ಕ್ ಆರೆಂಜು ಮತ್ತು ಒಂದು ಲೈಟ್ ಕಲರ್. ಸೊ ಫಸ್ಟು ನಾನು ಕೈಗೆ ಅಪ್ಲೈ ಮಾಡ್ತೀನಿ, ಡೈರೆಕ್ಟಾಗಿ ಫೇಸಿಗೆ ಅಪ್ಲೈ ಮಾಡ್ತಿಲ್ಲ ಇವತ್ತು. ಇಷ್ಟು ಸಾಕು, ಯಾಕಂದರೆ ಎಲ್ಲೆಲ್ಲಿ ಕರೆಕ್ಟರ್ ಅಂತ ಅಂದರೆ ಎಲ್ಲೆಲ್ಲಿ ಕಲೆ ಇರುತ್ತೆ, ಸೊ ಅನ್ಇವನ್ ಸ್ಕಿನ್ ಇರುತ್ತೆ, ಅಲ್ಲಿಗೆ ಅಪ್ಲೈ ಮಾಡೋದು. ಇವಾಗ ಇದೆರಡು ಮಿಕ್ಸ್ ಮಾಡಬೇಕು. ಅದಾದಮೇಲೆ ಲೈಟ್ ಆರೆಂಜ್ ಕಲರ್ ಬರುತ್ತೆ ಶೇಡ್, ಓಕೆನಾ. ಇವಾಗ ಅಪ್ಲೈ ಮಾಡಬೇಕು. ನನಗೆ ಒಂದಿಷ್ಟು ಪಿಂಪಲ್ಸ್ ಆಗಿಬಿಟ್ಟಿದೆ. ಅದೇನಕ್ಕೆ ಹೇಳಿ, ಬರೀ ಮ್ಯಾಂಗೋ ತಿಂತಾ ಇದ್ದೀನಿ ಗೈಸ್, ಅದಕ್ಕೋಸ್ಕರ ಈ ಥರ ಪಿಂಪಲ್ ಆಗಿಬಿಟ್ಟಿದೆ. ಇವಾಗ ಬ್ಲೆಂಡ್ ಸೊ ಸಾಫ್ಟಾಗಿ ಜಸ್ಟ್ ಡ್ಯಾಬ್ ಮಾಡಬೇಕಷ್ಟೆ, ಜಾಸ್ತಿ ಪ್ರೆಸ್ ಮಾಡಬೇಡಿ. ಆ್ಯಂಡ್ ಈ ಬ್ಲೆಂಡರ್ ಹೋಗಿದೆ, ನೀವು ನೋಡ್ತಿರ್ಬೋದು ಬ್ಲ್ಯಾಕ್ ಆಗಿಬಿಟ್ಟಿದೆ, ಚೇಂಜ್ ಮಾಡಬೇಕು. ರೀಸೆಂಟಾಗಿ ನಾನು ಚೇಂಜ್ ಮಾಡಬೇಕು ಗೈಸ್, ಚೇಂಜ್ ಮಾಡ್ತೀನಿ ನೆಕ್ಸ್ಟ್ ಮೇಕಪ್ಪಲ್ಲಿ, ಅಂದರೆ ಮೇಕಪ್ ವ್ಲಾಗಲ್ಲಿ ಈ ಒಂದು ಬ್ಲೆಂಡರ್ ಇರಲ್ಲ, ಚೇಂಜ್ ಮಾಡಿರ್ತೀನಿ, ಓಕೆನಾ. ಇವಾಗ ಜಸ್ಟ್ ಫಾರ್ ಎ ಚೇಂಜ್ ಸ್ಟಾರ್ಟಿಂಗಲ್ಲಿ ನಾನು ಐ ಮೇಕಪ್ ಮಾಡ್ಕೊತೀನಿ. ನಾನು ಯಾವತ್ತೂ ಸ್ಟಾರ್ಟಿಂಗಲ್ಲಿ ಐ ಮೇಕಪ್ ಮಾಡ್ಕೊಳಲ್ಲ. ಇವತ್ತು ಯಾಕೋ ಸ್ಟಾರ್ಟಿಂಗ್ ಮಾಡ್ಕೊಳ್ಳೋಣ ಅಂತ ಅನಿಸಿದೆ. ಸೊ ಇದು ಟಾರ್ಟ್ ಆಯಿತಾ, ಜಸ್ಟ್ ಕಣ್ಣಿಗೆ ಮಾತ್ರ ಅಪ್ಲೈ ಮಾಡ್ತಾ ಇದ್ದೀನಿ, ಐ ಮೇಕಪ್ಪಲ್ಲ, ಅದಕ್ಕೆ ಡ್ಯಾಬ್ 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 ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ಅದಾದಮೇಲೆ ಫೌಂಡೇಶನ್ ಹಾಕಬೇಕು. ನಾನು ಯೂಸ್ ಮಾಡ್ತಾ ಇರೋದು ಪ್ಯಾಕ್ HD ಲಿಕ್ವಿಡ್ ಫೌಂಡೇಶನ್. ಇವಾಗ ಡ್ಯಾಬ್. ಸೊ ನೋಡಿದ್ರಾ, ಇವಾಗ ಸೆಟ್ಟಿಂಗ್ ಪೌಡರ್ನ ಹಾಕಿ ಸೆಟ್ ಮಾಡಬೇಕು. ಸ್ವಲ್ಪ ತಗೊಳ್ಳಿ, ಜಸ್ಟ್ ಹಿಂಗೆ ಮಾಡಿ, ಇನ್ನೊಂದು ಸ್ವಲ್ಪ ತಗೊಳ್ಳಿ, ಜಸ್ಟ್ ಹಿಂಗೆ ಮಾಡಿ, ಡನ್. ಸೊ ಇವಾಗ ಐ ಮೇಕಪ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಬೇಕು. ನನ್ನ ಹತ್ರ 2 ಐ ಪ್ಯಾಲೆಟ್ ಇದೆ ಆಯಿತಾ. ಸೊ ಇದು ಒಂದು ನ್ಯೂಡು, ಇದೊಂದು ಸ್ವಲ್ಪ ಡಾರ್ಕ್ ಇದೆ, ಒಂದು ಸ್ವಲ್ಪ ಗೋಲ್ಡನಿಶ್ ಕಲರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ, ಓಕೆನಾ. ಫಸ್ಟು ಇವಾಗ ನಾನು ಒಂದು ಲೈಟರ್ ಶೇಡ್ ಯೂಸ್ ಮಾಡ್ತಾ ಇದ್ದೀನಿ, ಸೊ ಶೇಮ್ಲೆಸ್ ಅಂತ. ಇವಾಗ ಐ ಮೇಕಪ್ ಆಯಿತು. ಸೊ ಇವಾಗ ಫೇಸಿಗೆ ಫೌಂಡೇಶನ್ ಹಚ್ಕೊಳ್ಳೋಣ. ಫೌಂಡೇಶನ್ ಜೊತೆ ಸಾಫ್ಟ್ ಟೆಕ್ಸ್ಚರ್ ಬರುತ್ತೆ ಆಯಿತಾ ಇದರದ್ದು, ಆ್ಯಂಡ್ ಗ್ಲೋ ಬರುತ್ತೆ. ಅದಕ್ಕೆ ನಾನು ರೇರ್ ಬ್ಯೂಟಿದು ಈ ಗ್ಲೋಯಿಂಗ್ ಸಮ್ ಲಿಕ್ವಿಡ್ ಇದೆ, ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಈ 3 ಮಿಕ್ಸ್ ಮಾಡಿದ್ರೆ ಈ ಥರ ಬರುತ್ತೆ. ಆ್ಯಕ್ಚುಲಿ ಇಲ್ಲಿ ಚೆನ್ನಾಗಿ ಕಾಣ್ತಿದೆ, ಸೆಟ್ ಆಗಿಬಿಟ್ಟಿದೆ ನನ್ನ ಫೇಸ್ಗೆ. ಇಲ್ಲಿ ನೋಸ್ ಹತ್ರ ಹಿಂಗೆ ಇಲ್ಲಿ ಏನು ಬರ್ತಾನೆ ಇಲ್ಲ. ಹಾಂ, ಅಯ್ಯಪ್ಪ, ಬಂದರೆ ಒಂದೇ ಸರಿ ಬರುತ್ತೆ, ಇಲ್ಲ ಬರೋದೇ ಇಲ್ಲ. ಇವಾಗ ಕಣ್ಣು ಹತ್ರ ಹಚ್ಕೊಬಿಡೋಣ ಕನ್ಸೀಲರ್ನ. ಡಾರ್ಕ್ ಸರ್ಕಲ್ ಆಗಿದೆ ಗೈಸ್, ಯೋಚನೆ ಆಗಿಬಿಟ್ಟಿದೆ ಮುಂದೆ ಹೆಂಗೆ ಏನು ಅಂತ. ಫಿಲ್ ಮಾಡಬೇಕು, ಇಲ್ಲ ಅಂದರೆ ಒಂಥರ ಲೈನ್ ಬಂದ್ಬಿಡುತ್ತೆ. ಕೂಮ್ ಮಾಡ್ಕೋಬೇಕು. ಇವಾಗ ಫಿಲ್. ಸೊ ಇದು ಯಾವ್ದು ಗೊತ್ತಾ, ಪ್ಯಾಕ್ ಐಬ್ರೋ ಪ್ಯಾಲೆಟ್. ಇದರಲ್ಲಿ 4 ಶೇಡ್ ಇರುತ್ತೆ. ಸೊ ನಾನು ಯಾವಾಗಲೂ ಯೂಸ್ ಮಾಡೋದು ಇದು ಮತ್ತು ಇದು. ಇವಾಗ ನಾನು ಲೈಟ್ ಬ್ರೌನ್ ತೊಗೊತೀನಿ, ಬ್ಲ್ಯಾಕ್ ತೊಗೊತಾ ಇಲ್ಲ. ಒಂದು ರೇರ್ ಬ್ಯೂಟಿದಿದೆ, ಒಂದು ಉದಾ ಬ್ಯೂಟಿ ಇದೆ. ಇವತ್ತು ನಾನು ಲೈಟ್ ಪಿಂಕ್ ಹೋಗ್ತೇನೆ, ಬಿಕಾಸ್ ನನ್ನ ಸೀರೆ ಕಲರ್ ಲೈಟ್ ಪಿಂಕ್ ಅಲ್ಲ, ಅದಕ್ಕೆ. ಡಾಟ್ 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 1 2 3 4. ಇವಾಗ
ಡಾಟ್ 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 ಡಾಟ್. ಸೊ ಕರೆಕ್ಟಾಗಿ 4 ಡಾಟ್ ಹಾಕಿದ್ದೀನಿ. ಇವಾಗ ಬ್ಲೆಂಡ್ ಮಾಡಬೇಕು. ಇವಾಗ ಐಲೈನರ್ ಹಾಕೋಣ. ಆ ಕಡೆ ಈ ಕಡೆ 2 ವಿಂಗ್ಸು. ನನಗಿದೆ ಕಷ್ಟದ ಪಾರ್ಟ್ ಅಂದರೆ. ಹಾಕೊಂಡಾಯಿತು. ಹೆಂಗೆ ಕಾಣ್ತಾ ಇದ್ದೀನಿ? ನನ್ನ ಲುಕ್ಕೇ ಚೇಂಜ್ ಆಗಿದೆಯಲ್ಲ ಐಲೈನರಿಂದ. ಓಕೆ, ಇವಾಗ ಲಿಪ್ಸ್ಟಿಕ್ ಹಾಕೋಬೇಕು. ಅದಕ್ಕಿಂತ ಮುಂಚೆ ನಾನು ಹೇರ್ ಸಿರಮ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಲವ್ ಬ್ಯೂಟಿ ಆ್ಯಂಡ್ ಪ್ಲ್ಯಾನೆಟ್. ಆ್ಯಕ್ಚುಲಿ ಇನ್ನೂ ವೆಟ್ಟಾಗಿದೆ, ಜಸ್ಟ್ ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೇ. ಇವಾಗ ಸೆಟ್ಟಿಂಗ್ ಸ್ಪ್ರೇ ಹಾಕೊತಿದ್ದೀನಿ ಗೈಸ್. ಲಾಸ್ಟ್ ಲಿಪ್ಸ್ಟಿಕ್ ಒಂದು ಹಾಕೋಬಿಟ್ರೆ ಕಂಪ್ಲೀಟ್ ಮೇಕಪ್ ಲುಕ್ ಆಗುತ್ತೆ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ನಾನು ಲಿಪ್ ಲೈನರ್ ಹಾಕ್ತಾ ಇದ್ದೀನಿ. ಇದು ಯಾವ್ದು ಗೊತ್ತಾ? ಗ್ಲಾಮ್ 21 ಅಂತ. ಇನ್ ದ ಶೇಡ್ L38 ಬ್ರೌನಿ. ಇವಾಗ ಸ್ವಲ್ಪ ನ್ಯೂಡಿಗೆ ಹೋಗೋಣ. ಸ್ಟೇಜ್ 929 in the shade nude space. ಮ್ಯಾಚ್ ಆಗ್ತಿರಲ್ಲ ಈ ಸೀರೆಗೆ. ಹೇಗೆ ಕಾಣ್ತಾ ಇದ್ದೀನಿ? ಇದು ಮೇಕಪ್ ಫೈನಲ್ ಆಗಿದೆ, ಬಟ್ ಲುಕ್ ಇನ್ನು ಕಂಪ್ಲೀಟ್ ಆಗಿಲ್ಲ. ಹೇರ್ ಸ್ಟೈಲ್ ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ಫ್ರೀಯರ್ ಬಿಡಲಾ ಅಥವಾ ಏನಾದರೂ ಬೇರೆ ಏನಾದರೂ ಸ್ಟೈಲ್ ಮಾಡಲಾ? ನೋ ಐಡಿಯಾ ಗೈಸ್. ಯಾಕೋ ಹೀಟಿಂಗ್ ಟೂಲ್ಸ್ ಬಳಸಬೇಕು ಅಂತಲೇ ಅನ್ನಿಸ್ತಾ ಇಲ್ಲ ಇವತ್ತು. ನೋಡೋಣ ಏನು ಮಾಡ್ತೀನಿ ಅಂತ. ಫೈನಲ್ ಲುಕ್ಕಲ್ಲಿ ತೋರಿಸ್ತೀನಿ. ಗೈಸ್, ಹೇಗಿದೆ ಈ ನನ್ನ ಮೇಕಪ್ ಲುಕ್? ಸಕ್ಕರಾಗಿ ಕಾಣ್ತಿದೆ ಅಲ್ಲ? ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಇಲ್ಲಿ ಬಿಸಿಲು ಬರ್ತಾಯಿತ್ತು ಆಯಿತಾ, ನನ್ನ ಮೇಕಪ್ಪಿಗೂ ಬಿಸಿಲಿಗೂ ಸಖತ್ ಎನ್ಹಾನ್ಸ್ ಆಗಿ ಕಾಣ್ತಿದೆ. ಆ್ಯಂಡ್ ಐ ಲವ್ ಇಟ್. ಸೊ ಟೋಟಲ್ ಅಂದರೆ ಔಟ್ಫಿಟ್ ನಾನು ತೋರಿಸ್ತೀನಿ ಇವಾಗ. ಬಟ್ ನನ್ನ ಮೇಕಪ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ನನ್ನ ಮೇಲೆ ನನಗೆ ಖುಷಿ ಆಗ್ತಾ ಇದೆ ನೋಡಿಬಿಟ್ಟು. ಈ ಇಯರಿಂಗ್ಸ್ ಈ ಸೀರೆಗೆ ಮ್ಯಾಚ್ ಆಗ್ತಾ ಇದೆ. ಆ್ಯಂಡ್ ಲಿಪ್ ಗ್ಲಾಸು ಅಷ್ಟೇ. ಸೊ ಓವರಾಲ್ ಲುಕ್ಕು ಮತ್ತು ಲಿಪ್ಸ್ಟಿಕ್ಕು ಎಲ್ಲ ಸಕ್ಕರಾಗಿ ಬಂದಿದೆ ಗೈಸ್. ಆ್ಯಂಡ್ ಈ ಪ್ರಾಡಕ್ಟ್ ಲಿಂಕ್ಸ್ ಎಲ್ಲ ಹಾಕಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಈ ಗ್ಲಾಸ್ ಸ್ಕಿನ್ ಬೇಕು ಅಂತ ಅಂದರೆ ಏನು ಮಾಡಬೇಕು ಹೇಳಿ? ನನ್ನ ವೀಡಿಯೋಸ್ ಕ್ಲೀನಾಗಿ ನೋಡಿ ಗೊತ್ತಾಗುತ್ತೆ. ಓಕೆ ಜೆನ್, ಲವ್ ಯು. ಹೇರ್ ಸ್ಟೈಲು ಮೆಸ್ಸಿ ಬನ್ ಹಾಕೊಂಡಿದ್ದೀನಿ. ಸೊ ಮುಂದೆ ಫ್ರಂಟ್ ಈ ಥರ ಲೈಕ್ ಇಲ್ಲಿಗೆಲ್ಲ ಸ್ಟೈಲ್ ಮಾಡಿಕೊಂಡೆ. ಆ್ಯಂಡ್ ಕಂಪ್ಲೀಟ್ ಮೇಕಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈ ಕಲರ್ ಅಂತೂ ಒಂಥರ ಲೈಟ್ ಪಿಂಕ್ ಕಲರ. ನನಗೆ ಅಷ್ಟು ಸೂಟ್ ಆಗಲ್ಲ ಅಂತ ಅಂದ್ಕೊಂಡೆ, ಬಟ್ ಸಕ್ಕತ್ತಾಗಿ ಸೂಟ್ ಆಗ್ತಾಯಿದೆ. ನನ್ನ ಐ ಮೇಕಪ್ ಸ್ವಲ್ಪ ಎನ್ಹಾನ್ಸ್ ಮಾಡಿದೆ ನನ್ನ ಫೇಸಿಗೆ. ಆ್ಯಂಡ್ ಇವಾಗ ನಾನು ರೆಡಿಯಾಗಿ ಹೋಗ್ತಾ ಇದ್ದೀನಿ. ಸೊ ಈ ವಿಡಿಯೋ